ನಮಸ್ಕಾರ. ಮಹಾಭಾರತ ಮೆಗಾ ಡಿಬೇಟ್ ಇನ್ಫ್ಯಾಕ್ಟ್ ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿದ್ದಾರೆ ನನ್ನ ಹಿರಿಯ ಸಹೋದ್ಯೋಗಿ ಜಯಪ್ರಕಾಶ್ ಶೆಟ್ರು. ಮಹಾರಾಷ್ಟ್ರ ಹಾಗೆ ಜಾರ್ಖಂಡ್ನ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದೆ. ಅದರ ಜೊತೆಗೆ ನಮ್ಮ ರಾಜ್ಯದ 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ಗೆದ್ದದ್ಯಾರು, ಸೋತಿದ್ಯಾರು, ಯಾವ್ಯಾವ ಕಾರಣಕ್ಕೆ ಕಂಟಿನ್ಯೂಸ್ ನಾನ್ ಸ್ಟಾಪ್ ಕವರೇಜ್ ಮೂಲಕ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ವೀಕ್ಷಿಸಿದ್ದೀರಿ. ಸೋಲು ಗೆಲುವಿನ ಆತ್ಮಾವಲೋಕನ ಪಕ್ಷಗಳಲ್ಲೂ ಕೂಡ ಪ್ರಾರಂಭವಾಗಿದೆ. ಅದರ ಒಂದು ಚಿಕ್ಕ ರಿಫ್ಲೆಕ್ಷನ್ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲೂ ಕೂಡ ಆಗುತ್ತೆ. 1.5 ಗಂಟೆಗಳ ಮೆಗಾ ಡಿಬೇಟ್ ಇವತ್ತು ಮಹಾಭಾರತದ್ದು. ಹಾಗಾಗಿ ಮೊದಲ ಅರ್ಧ ಗಂಟೆಗಳ ಕಾಲ ಮಹಾರಾಷ್ಟ್ರ, ಜಾರ್ಖಂಡ್ ಹಾಗೆ ವಯನಾಡಿನ ಉಪಚುನಾವಣೆಗೆ ಮೀಸಲಿಟ್ಟು 7 ರಿಂದ 8 ನಮ್ಮ ರಾಜ್ಯದ 3 ಉಪಚುನಾವಣೆಗಳ ಫಲಿತಾಂಶ, ಅದರಿಂದ ಪಕ್ಷಗಳು ಕಲಿತ ಪಾಠ, ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮೊದಲಿಗೆ ಪ್ರಾರಂಭ ಮಾಡೋಣ ಮಹಾರಾಷ್ಟ್ರದ ಚುನಾವಣೆ ಫಲಿತಾಂಶದಿಂದ ಸಿಗ್ತಾ ಇರುವಂತಹ ಸಂದೇಶಗಳು, ಬ್ರೇಕಿಂಗ್ ಅಪ್ಡೇಟ್ ನ ಮೂಲಕ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ವಿ. ಮಹಾರಾಷ್ಟ್ರದಲ್ಲಿ ಮುಗ್ಗರಿಸಿದ ಅಘಾಡಿ, ಹಿಂದಿನಿಗಿಂತ ಹೆಚ್ಚಿನ ಶಕ್ತಿಯನ್ನ ಗಳಿಸಿಕೊಂಡ ಮಹಾಯುತಿ ಮೈತ್ರಿ. ಕೇವಲ 6 ತಿಂಗಳ ಹಿಂದಷ್ಟೇ ನಡೆದಿತ್ತು ಲೋಕಸಭಾ ಚುನಾವಣೆ. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಶಕ್ತಿಯನ್ನ ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡಿತ್ತು. ಆದ್ರೆ 6 ತಿಂಗಳಲ್ಲಿ ಗ್ರೌಂಡ್ ಬದಲಾಗಿದ್ದು ಹೇಗೆ? ಮೋದಿ ಮ್ಯಾಜಿಕ್ ಅಂತ ಹೇಳಿ ಬಿಜೆಪಿಯವರು ಇವತ್ತು ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಇದೆಯಾ ಅಂತ. ಯಾಕಂತಂದ್ರೆ ಮೋದಿ ಅವರು ಅಳೆದು ತೂಗಿ ಮಾಡಿದ 6 ರಿಂದ 7 ಚುನಾವಣಾ ಭಾಷಣ. ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ NDA ಮೈತ್ರಿಕೂಟದ ಕೈ ಹಿಡಿದಿದ್ದು ಯಾವುದು? ಗ್ಯಾರಂಟಿ ಭರವಸೆಗಳ, RSS ನ ಸಂಘಟನೆಯ? ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಇದರ ಜೊತೆಗೆ ರಾಹುಲ್ ಹಾಗೆ ಖರ್ಗೆ ಅವರ ಮಾಡೆಲ್ ಮತದಾರರ ಮನಸ್ಸನ್ನ ತಲುಪುವಲ್ಲಿ ವಿಫಲವಾಗಿದೆ. ಫಡ್ನವೀಸ್, ಅಜಿತ್ ಪವಾರ್ ಹಾಗೆ ಏಕನಾಥ್ ಶಿಂದೆ ನಾಯಕತ್ವದ ವಿಚಾರದಲ್ಲಿ ತಮ್ಮ ವೈಯಕ್ತಿಕ ವರ್ಚಸ್ಸನ್ನ ಕೂಡ ವೃದ್ಧಿ ಮಾಡಿಕೊಂಡಿದ್ದಾರೆ. ಚರ್ಚೆಯನ್ನ ಇದೇ ವಿಚಾರ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ವಿಚಾರದ ಸುತ್ತ ಪ್ರಾರಂಭ ಮಾಡ್ತಾ ಇದ್ದೀವಿ. ಚರ್ಚೆಯಲ್ಲಿ ಕಾಂಗ್ರೆಸ್ನ MLC ನಾಗರಾಜ್ ಯಾದವ್ ಅವರಿದ್ದಾರೆ, JDSನ ವಕ್ತಾರರು ಮಹೇಶ್ ಗೌಡ್ರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರಾಮಕೃಷ್ಣ ಉಪಾಧ್ಯಾಸರಿದ್ದಾರೆ. ರಾಮಕೃಷ್ಣ ಸರಿಂದಲೇ ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಸಲುವಾಗಿ ಮಹಾರಾಷ್ಟ್ರದ ಟೇಕ್ ಅವೇ ಸರ್. ಮಹಾರಾಷ್ಟ್ರ ನೋಡಿ, ಕೇವಲ 6 ತಿಂಗಳ ಹಿಂದೆ ಅಲ್ಲಿ ಒಂದು ದೊಡ್ಡ ಸೆಟ್ ಬ್ಯಾಕ್ ಆಗಿತ್ತು ಬಿಜೆಪಿಗೆ. 23 ಸೀಟ್ ಇದ್ದಿದ್ದು ಕೇವಲ 7 ಸೀಟ್ 9 ಸೀಟ್ಗೆ ಇಳಿದಿತ್ತು. ಸೊ ಅಲ್ಲಿ ಮತ್ತೆ ಕಾಂಗ್ರೆಸ್ಸು ಮತ್ತು ಶಿವಸೇನಾ ಉದ್ಧವ್ ಠಾಕ್ರೆ ಅವ್ರದ್ದು ಭಾರಿ ಜಯಬೇರಿಗೆದ್ದಿತ್ತು. ಸೊ ಇಷ್ಟೊಂದು ಟರ್ನ್ ಅರೌಂಡ್ ವಿತ್ ಇನ್ ಅ ಮ್ಯಾಟರ್ ಆಫ್ 4-5 ಮಂತ್ಸ್ ಮಾಡಿರ್ತಕ್ಕಂಥದ್ದು. 9% ಅಡಿಷನ್ನು ಮತ್ತು ನಂಬರ್ ಆಫ್ ಸೀಟ್ಸ್, ಐ ಮೀನ್ ಟೋಟಲ್ ಸ್ವೀಪ್ 2/3 ಆಫ್ ದಿ ಮೆಜಾರಿಟಿ ಅವರಿಗೆ ಬಂದಿದೆ. ಅಂದರೆ ಅವ್ರು ಮಾಡಿರ್ತಕ್ಕಂಥ ಒಂದು ಸ್ಟ್ರಾಟಜಿ ಮತ್ತು ಅವರು ತಂದಿರತಕ್ಕಂಥ ಕೆಲವು ಸ್ಕೀಮ್ಗಳು ಮತ್ತು ರಿಯಾಕ್ಷನ್ ಟು ದಿ ಕೈಂಡ್ ಆಫ್ ಕ್ಯಾಂಪೇನ್ ದಟ್ ದ ಕಾಂಗ್ರೆಸ್ ಡಿಡ್, ಐ ಥಿಂಕ್ ಮುಖ್ಯವಾಗಿ ಅದಾಗಿದ್ದು. ಕಾಂಗ್ರೆಸ್ ಮತ್ತು ಉದ್ಧವ್ ಠಾಕ್ರೆ ಅವರಿಗೆ ಆಗಿದ್ದು ತೊಂದರೆ ಏನಂದರೆ, ಮುಸ್ಲಿಮ್ಸು ಅವ್ರ ಮೈ ಮೇಲೆ ಬಿದ್ದುಬಿಟ್ರು. ಮೈ ಮೇಲೆ ಬಿದ್ದು ನಮಗೆ ಇದು ಕೊಡಬೇಕು, ಅದು ಕೊಡಬೇಕು, 5% ರಿಸರ್ವೇಷನ್ ಆಗಬೇಕು, ನೀವು ಇದನ್ನೆಲ್ಲ ಅಪೋಸ್ ಮಾಡಬೇಕು, ಸೆಂಟ್ರಲ್ ಗೌರ್ಮೆಂಟ್ ಮಾಡಿರ್ತಕ್ಕಂಥದ್ದನ್ನು ಅಪೋಸ್ ಮಾಡಬೇಕು, ಮತ್ತು ಇದು ಪೊಲೀಸ್ನಲ್ಲಿ 10% ರಿಸರ್ವೇಷನ್ ಬೇಕು. ಈ ರೀತಿ ಒಂದು 15 ಡಿಮಾಂಡ್ಗಳು, 50 ಕ್ಯಾಂಡಿಡೇಟ್ ಕೊಡಬೇಕು ಅಲ್ಲ, ಮತ್ತೆ ನೀವು ಇಷ್ಟು ಡಿಮಾಂಡ್ಗಳನ್ನು ಹಾಕ್ಬಿಟ್ರು. ವಿರೋಧ ಮಾಡಬೇಕು, ಕೇಂದ್ರ ಸರ್ಕಾರದ ಮೇಲೆ ತರಬೇಕು, ಅದನ್ನ ಇಂಪ್ಲಿಮೆಂಟ್ ಆಗಲೇಬಾರದು. ಆಮೇಲೆ ಬಿಜೆಪಿಗೆ ಓಟ್ ಹಾಕೋರನ್ನು ಬಹಿಷ್ಕಾರ ಮಾಡಬೇಕು. ಸೊ ಇಂಥದ್ದೆಲ್ಲ ಹಾಕಿದ್ದು ಅವ್ರಿಗೊಂಥರ ಮುಜುಗರ ಆಯಿತು. ಅದನ್ನು ಒಪ್ಕೊಳ್ಳಿಕ್ಕೂ ಆಗಿಲ್ಲ, ಒಪ್ಕೊಳ್ಳೋದು ಇರಲಿಕ್ಕೂ ಆಗಿಲ್ಲ. ಅದಕ್ಕೆ ಪ್ರತಿತಂತ್ರ ಮಾಡ್ತಲ್ಲ ಬಿಜೆಪಿ. ಐ ಥಿಂಕ್ ದಟ್ ಇಸ್ ಒನ್ ಆಫ್ ದಿ ಮಾಸ್ಟರ್ ಸ್ಟ್ರೋಕ್ಸ್ ಆಫ್ ದಿಸ್ ಎಲೆಕ್ಷನ್ ಅಂತ ನನಗನ್ಸುತ್ತೆ. ಯೋಗಿ ಆದಿತ್ಯನಾಥ್ ಅವರು ಬಟೆಂಗೆ ಕಟೆಂಗೆ ಅನ್ನೋ ಒಂದು ಸ್ವಲ್ಪ ಭಾಳ ವೈಲ್ಡ್ ಆಗಿತ್ತು ಅಂತ ಒಂದು ಇದನ್ನು ಕೊಟ್ಟಿದ್ರು. ಬಟ್ ಅದು ಕೂಡ ಎಫೆಕ್ಟಿವ್ ಆಗಿತ್ತು. ಆದರೆ ಅದಕ್ಕೆ ಪ್ರಧಾನಮಂತ್ರಿಯವರು ಅದನ್ನು ಸ್ವಲ್ಪ ಪಾಲಿಶ್ ಮಾಡಿ, ಏಕ್ ಹೇ ತೋ ಸೇಫ್ ಹೇ, ಅದು ಏಕ್ ಹೇ ಅಂದರೆ ಬರೀ ಹಿಂದೂಗಳಲ್ಲ, ದೇಶದ ಎಲ್ಲ ಪ್ರಜೆಗಳು ಒಂದಾಗಿದ್ದರೆ ನಾವು ಸೇಫ್ ಆಗಿರ್ತೀವಿ ಅನ್ನುವಂಥ ಒಂದು ಇಂಟರ್ಪ್ರಿಟೇಷನ್ ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಅಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟ ಮೇಲೆ ಐ ಥಿಂಕ್ ಹಿಂದೂಗಳಲ್ಲಿ ಕನ್ಸಾಲಿಡೇಷನ್ ಆಯಿತು. ಪ್ರಾಬಬಲಿ ಫಾರ್ ದ ಫಸ್ಟ್ ಟೈಮ್, ನನಗನ್ಸೋದು ಪ್ರಾಬಬ್ಲಿ ಫಸ್ಟ್ ಟೈಮ್ ಆಫ್ಟರ್ ಇಂಡಿಪೆಂಡೆನ್ಸ್ ಈ ರೀತಿ ಒಂದು ಹಿಂದೂ ಮುಸ್ಲಿಂ ಡಿವಿಷನ್ ಆಗಿದೆ ವೋಟಿಂಗ್ನಲ್ಲಿ. ಇದು ಒಳ್ಳೆಯ ಡೆವಲಪ್ಮೆಂಟ್ ಅಂತ ನನಗೆ ಅನಿಸೋಲ್ಲ. ಯಾಕಂದರೆ ಇದುವರೆಗೂ ನಡೆದಿರ್ತಕ್ಕಂಥ ಎಲೆಕ್ಷನ್ನಲ್ಲಿ ಈ ರೀತಿ ಒಂದು ಜಾತಿ ಮೇಲೆ ಮತ್ತು ರಿಲಿಜಿಯನ್ ಮೇಲೆ ಎಲೆಕ್ಷನ್ ಆಗಿರೋದು ನಮ್ಮ ಬಹುಶಃ ಇಷ್ಟರ ಮಟ್ಟಿಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇರೋದೇನು ಗೊತ್ತಾ? ಶಿವಸೇನಾ ಕಳೆದ ಬಾರಿ 56 ಟೋಟಲ್ ಸ್ಥಾನಗಳನ್ನು ಗಳಿಸಿತ್ತು. ಈ ಬಾರಿ
ಏಕನಾಥ್ ಶಿಂದೆ ಅವರ ಬಣನೆ 55 ಗಳಿಸ್ಕೊಂಡಿದೆ, ಉದ್ಧವ್ ಠಾಕ್ರೆ ಅದು 21 ಗಳಿಸ್ಕೊಂಡಿದೆ. ಅವರು ಟೋಟಲ್ ನೋಡಿದ್ರೆ 71 ಆಯ್ತು. ಇದು ಶಿವಸೇನೆ ಜೊತೆಯಾಗಿದ್ದಾಗಲೂ ಕೂಡ ಇಷ್ಟು ಪಡೆದುಕೊಳ್ಳೋಕೆ ಸಾಧ್ಯವಾಗಲಿಲ್ಲ. ಆ ಹೊತ್ತಿಗೆನೆ ಕಾಂಗ್ರೆಸ್ 44 ಇತ್ತು, ಅದು 18ಕ್ಕೆ ಬಂದು ನಿಂತಿದೆ. NCP ಏನು ಅದು ಕೂಡ NCP ಪರವಾಗಿಲ್ಲ, ಒಂದು 40ಕ್ಕೆ ಬಂದು ನಿಂತಿದೆ. ಆದರೆ ಇಲ್ಲಿ NCP ಅಷ್ಟೇ 40 + 12 ಕಳೆದ ಬಾರಿ ಇದ್ದಂಗಿದೆ. ಆದರೆ ಬಿಜೆಪಿ ಏಕಮೇವ ಪಕ್ಷವಾಗಿ ನೋಡಿ, ಕಳೆದ ಬಾರಿ ನೀವು ನೋಡಿದ್ರೆ 25% ಅವರಿಗೆ ವೋಟಿಂಗ್ ಇತ್ತು, ಈ ಬಾರಿ 26% ತನಕ ಬಂದು ನಿಂತಿದೆ. ಅವರು ಸ್ವಲ್ಪ ಇನ್ನು ಮುಂದೆ ಹೋಗಿದ್ರೆ 145 ಅವರೇ ಬಂದು ಬಿಡ್ತಾ ಇದ್ರು. 105 ಸೀಟ್ ಇದ್ದಿದ್ದು ಈಗ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಏಕನಾಥ್ ಶಿಂದೆಯನ್ನ ಮುಂದುವರಿಸ್ತಾರಾ ಇಲ್ವಾ? ಯಾಕೆ ಅಂತಂದ್ರೆ ಅದರ ಮಧ್ಯೆ ಕೂಡ ಹೇಳ್ಬಿಡ್ತೀನಿ. ಏಕನಾಥ್ ಶಿಂದೆ ಬೇಡ ಅಂತಂದ್ರೂ ಕೂಡ, ನನಗೆ ಕಿರಿಕಿರಿ ಆಗಿದೆ ಅಂತ ಅಂದ್ರೂ ಕೂಡ ಅಲ್ಲಿ ಅವರಿಗೆ ಪ್ರಾಬ್ಲಮ್ ಆಗೋದಿಲ್ಲ ಅಲ್ಲಿ. ಯಾಕಂದ್ರೆ NCP ಅಜಿತ್ ಪವಾರ್ NCP ಇದೆ, ಅಥವಾ ಅಜಿತ್ ಪವಾರ್ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರು ಕೂಡ ಅಲ್ಲಿ ಶಿವಸೇನಾ ಇದೆ. ಮುಖ್ಯಮಂತ್ರಿ ಪಟ್ಟ ನಿಸ್ಸಂಶಯವಾಗಿ ದೇವೇಂದ್ರ ಫಡ್ನವೀಸ್ಗೆ ಹೋಗುತ್ತೆ ಅನ್ನುವಂಥ ಒಂದು ಬಲವಾದ ವಾದ ಮಂಡನೆ ಆಗ್ತಾ ಇದೆ ರಾಜಕೀಯ ವಲಯದಲ್ಲಿ. ನೀವೇನು ಹೇಳ್ತೀರಿ ಅದಕ್ಕೆ? ನೋಡಿ, ದೇವೇಂದ್ರ ಫಡ್ನವೀಸು ಲಾಸ್ಟ್ ಟೈಮು ಇವರು ಒಂದು ಅಲಯನ್ಸ್ ಮಾಡಿಕೊಂಡು ಸರ್ಕಾರ ತಂದಾಗ ಈ ಮೇಡ್ ಎ ಸ್ಯಾಕ್ರಿಫೈಸ್. ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದವರು, ಇವರು ಶಿಂದೆಯವರ ಕೈ ಕೆಳಗೆ ಉಪಮುಖ್ಯಮಂತ್ರಿ ಆಗೋ ಸ್ಥಾನವನ್ನು ದೇವೇಂದ್ರ ಫಡ್ನವೀಸ್ ಮಾಡಿದ ತಕ್ಷಣ ಸ್ಯಾಕ್ರಿಫೈಸ್ ಹೆಂಗಾಗ್ಬಿಡ್ತದೆ? ಮತ್ತೆ ನೀವು ಅದನ್ನ ಅದ್ ಹೆಂಗ್ ಹೇಳ್ತೀರ? ಅದನ್ನ ಅವ್ರು ತಗೊಳ್ಬಾರ್ದಿತ್ತು ಅದನ್ನ. ನನ್ನ ಪ್ರಕಾರ ನಾನು ಪಾರ್ಟಿ ಏನ್ ಹೇಳ್ತು, ಅವರು ಹಿ ವಾಸ್ ದ ಡ್ರೈವಿಂಗ್ ಫೋರ್ಸ್ ಆಕ್ಚುಲಿ ಆ ಗವರ್ಮೆಂಟ್ ಅಲ್ಲಿ. ಇವ್ರಿಗಷ್ಟು ಶಿಂದೆಗೆ ಅಷ್ಟೊಂದು ಅನುಭವ ಇರಲಿಲ್ಲ. ಸೊ ಒಬ್ರು ಅನುಭವಿ ವ್ಯಕ್ತಿ ಬೇಕಾಗಿತ್ತು, ಮತ್ತು ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಸ್ ತಗೊಂಡು ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಬರೋದಕ್ಕೆ ನೋಡ್ಕೊಂಡ್ರು. ದೇವೇಂದ್ರ ಫಡ್ನವೀಸ್ ಹ್ಯಾಸ್ ಬೀನ್ ಅಂಡ್ ಆಲ್ಸೋ ಇಸ್ ಅ ಕ್ಲೀನ್ ಇಮೇಜ್. ಇಷ್ಟಪಡ್ತೀನಿ ಈಗ ನಿಮ್ಗೆ ನಿಮ್ದು 3 ವಿಚಾರಕ್ಕೆ ಬರ್ತೀನಿ ಆಮೇಲೆ. ಆದ್ರೆ ಇಲ್ಲಿ ನೋಡಿ, ದೇವೇಂದ್ರ ಫಡ್ನವೀಸ್ ಅವರು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು ಅಂತ ಹೇಳುವಾಗ ಅದು ಸ್ಯಾಕ್ರಿಫೈಸ್ ಆಗುತ್ತೆ. ಜಗದೀಶ್ ಶೆಟ್ಟರ್ ಏನಾದ್ರು ಮಂತ್ರಿಯಾಗಿ ಕೆಲಸ ಮಾಡಿದಾಗ ಅವ್ರ ಆಸೆ ಬುರುಕಾಗ್ತಾರೆ. ಅದಂಗೆ ಅವಕಾಶವಾದಿ ರಾಜಕಾರಣಕ್ಕೆ ಇದೇ ಉದಾಹರಣೆ. ನಮಗೆ ಯಾವಾಗ ಸೂಟ್ ಆಗ್ತದೆ ಅವಾಗ ಒಪ್ಕೊಳ್ಳೋದು, ಯಾವಾಗ ಸೂಟ್ ಆಗಲ್ಲ ಬಿಟ್ಬಿಡೋದು ಆಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಆಗಿರ್ತಕ್ಕಂಥದ್ದು ಮಹಾರಾಷ್ಟ್ರ ವಿಚಾರ ತಗೊಂಡಾಗ ನಾವು ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಯಾಕೆ ಸೋತಿದ್ದೀವಿ ಅಂತಕ್ಕಂಥ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಸ್ಪಷ್ಟವಾದಂಥ ನೇರವಾಗಿರ್ತಕ್ಕಂಥ ಒಪ್ಪಿಗೆ ನಾವು ಮಾಡ್ಕೋಬೇಕಾಗ್ತದೆ. ಏನು ಕೆಳಗೆ ಬಿದ್ದರೂ ಮೀಸೆ ಮಣ್ಣು ಆಗಲ್ಲ ಅಂತ ಹೇಳ್ತಕ್ಕಂಥ ಮಾತುಗಳು ನಾನು ಎಂದೂ ಆಡತಕ್ಕಂಥವನ್ನಲ್ಲ. ವಿ ಹ್ಯಾವ್ ಟು ಕರೆಕ್ಟ್ ಅವರ್ ಸೆಲ್ಫ್ ವೇರ್ ಎವರ್ ಮಿಸ್ಟೇಕ್ಸ್ ಹ್ಯಾಪನ್. ಅದು ಬಿಟ್ಟುಬಿಟ್ಟು ಈಗ ಲಾಸ್ಟ್ ಚುನಾವಣೆ ನಡೆದಾಗ, ಪಾರ್ಲಿಮೆಂಟ್ ಚುನಾವಣೆ ಇತ್ತೀಚೆಗೆ ನಡೆದ ಪಾರ್ಲಿಮೆಂಟ್ ಚುನಾವಣೆ 30 ಸೀಟುಗಳನ್ನು ಗೆಲ್ತೀವಿ, ಈಗ 17 ಸೀಟ್ ಅವ್ರು ಗೆಲ್ತಾರೆ. ಈ ಏಕಾಏಕಿ ಅವರು 2/3 ಮೆಜಾರಿಟಿಗೆ ವಾಪಸ್ ಬರ್ತಾರೆ ಅಂತಂದರೆ ಅವ್ರು ಮಾಡಿರೋ ತಪ್ಪುಗಳನ್ನ ಸರಿ ಮಾಡ್ಕೊಳ್ತಾಗ ಒಂದು ರೀತಿ ಇರ್ಬೋದು. ಇನ್ನೊಂದು ಕೂಡ ಆಗಿರ್ತಕ್ಕಂಥ ಕಾರಣ, ಬಿಕಾಸ್ ಐ ಆಮ್ ನಾಟ್ ಎ ಮಹಾರಾಷ್ಟ್ರೀನ್, ಐ ಡೋಂಟ್ ನೋ ಮಚ್ ಡೀಟೇಲ್ಸ್ ಅಬೌಟ್ ದಿಟ್, ಗೊತ್ತಿಲ್ಲದೆ ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ. ಆದರೆ ಯೋಗಿ ಆದಿತ್ಯನಾಥ್ ಅವರ ಹೇಳಿಕೆಗಳನ್ನು ಇವರು ಏನು ವ್ಯಾಖ್ಯಾನ ಮಾಡಿದ್ರು, ಬಟ್ಟಂಗೆ ತು ಕಾಟಿಂಗೆ ಅಂತ ಕಲ್ತಂಥದ್ದು, ಇಲ್ಲಾಂತಂದರೆ ನಾವು ಏಕೈದು ಸೇಫ್ ಅಂತ ಹೇಳ್ತಕ್ಕಂಥದ್ದು, ಹಿಂದೂಗಳನ್ನು ಗುರಿಯಾಗಿಟ್ಕೊಂಡು ಈ ದೇಶದಲ್ಲಿ ಆಗ್ತಾ ಇರತಕ್ಕಂಥ ವಕ್ ವಿಚಾರ ಇರ್ಬೋದು, ಮುಸಲ್ಮಾನರುಗಳ ವಿಚಾರ ಇರ್ಬೋದು, ಆಗ್ತಾ ಇರ್ತಕ್ಕಂಥ ಎಲ್ಲ ಆಗುಗಳಲ್ಲಿ ಎಲ್ಲೋ ಒಂದು ಕಡೆ ಅವ್ರು ನಮ್ಮನ್ನ ಬ್ಲೇಮ್ ಮಾಡ್ತಾ ಇದ್ರು, ಅಪೀಸ್ಮೆಂಟ್ ಪಾಲಿಟಿಕ್ಸ್ ಆಫ್ ಮುಸ್ಲಿಮ್ಸ್ ಅಂತ. ಇವತ್ತು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಮಾಡಲಿಕ್ಕೆ ಧರ್ಮಾಧಾರಿತ ರಾಜಕಾರಣದಲ್ಲಿ ಸಕ್ಸಸ್ಫುಲ್ ಆಗಿರೋ ಕಾಣ್ತದೆ. ದಟ್ ಇಸ್ ವರ್ಕ್ ಔಟ್ ಫಾರ್ ದಮ್. ದಿಸ್ ಕೆನಾಟ್ ಬಿ ಪರ್ಮನೆಂಟ್ಲಿ ಸೇಮ್ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಬರ್ತದೆ. ಆದರೆ ಆ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಅದು ಕೆಳಗಡೆ ಇರ್ತಕ್ಕಂಥ ಮಾತಾಡಿದ್ರೆ ಒಂಥರ ಆಗ್ಬೋದು. ಆದರೆ ಪ್ರಧಾನಮಂತ್ರಿಗಳು ಒಂದು ಧರ್ಮವನ್ನು ಕೂಡಿಕಟ್ಟಲಿಕ್ಕೆ ರೀತಿಯಲ್ಲಿ ಹೇಳಿಕೆ ಕೊಡ್ತಕ್ಕಂಥದ್ದು ಪ್ರಜಾತಂತ್ರ ವ್ಯವಸ್ಥೆನ ಒಪ್ಪಲಿಕ್ಕೆ ಸಾಧ್ಯವೇ ಅಲ್ಲ. ರಿಸಲ್ಟ್ ಏನೇ ಆಗಲಿ ಒಪ್ಕೊಂಡಿದ್ದೀವಿ, ಅವ್ರು ಗೆದ್ದಿದ್ದಾರೆ, ಐ ಕಂಗ್ರಾಚುಲೇಟ್ ದೆಮ್. ಬಟ್ ದೀಸ್ ಕೈಂಡ್ ಆಫ್ ವಿಕ್ಟರೀಸ್ ವಿಚ್ ಆರ್ ಧರ್ಮಾಧಾರಿತ ರಾಜಕಾರಣಗಳನ್ನ ಮಾಡತಕ್ಕಂಥದ್ದು ಪ್ರಜಾತಂತ್ರ ವ್ಯವಸ್ಥೆಗೆ ಮಾಡತಕ್ಕಂಥ ಅವಮಾನ ಆಗಿರ್ತದೆ. ಬಟ್ ಮ್ಯಾಂಡೇಟ್